ಜಗತ್ ಪ್ರಸಿದ್ಧ ಮೈಸೂರು ಸಿಲ್ಕ್ನ ಮಾತೃ ಸಂಸ್ಥೆ ಟಿ ನರಸೀಪುರ ಸಿಲ್ಕ್ ಫ್ಯಾಕ್ಟರಿಗೆ ಮಾರಕ. ನೂಲು ಘಟಕದ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಮೈಸೂರಿನ ಪರಿಸರ ಪ್ರೇಮಿಗಳು, ಇತಿಹಾಸ ತಜ್ಞರು, ಚಿಂತಕರಿಂದ ವ್ಯಾಪಕ ವಿರೋಧ. ಮೈಸೂರು ಗ್ರಾಹಕರ ಪರಿಷತ್ ಕಾರ್ಯಾಧ್ಯಕ್ಷ ಎಸ್.ಕೆ. ದಿನೇಶ್ ಮಾಧ್ಯಮಗೋಷ್ಠಿ. ಅಲ್ಲಿ ಸ್ಟೇಡಿಯಂ ಕಟ್ಟೋಕ್ಕೆ ಬದಲು ಫ್ಯಾಕ್ಟ್ರಿ ಎಕ್ಸ್ಪ್ಯಾಂಡ್ ಮಾಡಲಿ, ಇನ್ನೂ 2-3 ಶೆಡ್ ಹಾಕಲಿ, ಲೂಮ್ಗಲ್ ಹಾಕಲಿ, ಲೋಕಲ್ ಜನಕ್ಕೆ ಕೆಲಸ ಕೊಡಲಿ. ಕ್ರೀಡಾಂಗಣ ನಿರ್ಮಾಣದ ಹೆಸರಿನಲ್ಲಿ ನೂರಾರು ಮರಗಳ ಹನನಕ್ಕೆ ಭಾಮಿ ವಿ ಶೆಣೈ ವಿರೋಧ. ಡಾಕ್ಟರ್ ಮಹಾದೇವಪ್ಪನವರಿಗೆ ನಾನು ಫೋನ್ ಮಾಡಲಿಕ್ಕೆ ನೋಡಿದೆ ಎಷ್ಟೋ ಸಲ. ನೋಡಿ, ಇದನ್ನು ನೀವು ನಿಲ್ಲಿಸಬೇಕು. ಆ್ಯಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಸಿಕ್ಕುವುದೇ ಇಲ್ಲ. ಅವರ PAಗೆ ಫೋನ್ ಮಾಡಿದೆ, ಅವರು ಸಿಕ್ಕುವುದಿಲ್ಲ. ಮೈಸೂರಿನ ಅಸ್ಮಿತೆ ಮೈಸೂರು ಸಿಲ್ಕ್ ವಿನಾಶಕ್ಕೆ ಸರ್ಕಾರ ಯತ್ನ. ವಕೀಲ ಅರುಣ್ ಕುಮಾರ್ ಆರೋಪ. ನಮ್ಮ ಕರ್ನಾಟಕದ ಹೆಸರನ್ನ ಪ್ರಪಂಚಾದ್ಯಂತ ಯಾವ್ದಾದ್ರು ಒಂದು ವಸ್ತು ತಗೊಂಡು ಹೋಗಿದೆ ಅಂತ ಅಂದರೆ ಒಂದು KSIC ಸಿಲ್ಕ್, 2 ಮೈಸೂರು ಸ್ಯಾಂಡಲ್. ಇವತ್ತು ದಿವಸ ಪತ್ರಿಕೆಯಲ್ಲಿ ನೋಡ್ತಾ ಇದ್ರು, ಮೊನ್ನೆ ಇತ್ತು ಇಲ್ಲಿ ಮೈಸೂರು KSICಲಿ ಕ್ಯೂ ಇದೆ ಸೀರೆಗಳು ತೊಗೊಳಕ್ಕೆ. ದಿವಸ ಬೆಳಗ್ಗೆ 4 ಗಂಟೆಗೆ ಜನ ಹೋಗಿ ಕೂತ್ಕೊಂಡು ಟೋಕನ್ ತೊಗೊತವ್ರೆ. ಬರೀ 100 ಸೀರೆ ಕೊಡೋದು ಅಂತವ್ರೆ. ಇಷ್ಟೆಲ್ಲ ಡಿಮ್ಯಾಂಡ್ ಇದ್ದಾಗ ಆ ಸ್ಟೇಡಿಯಂ ಜಾಗದಲ್ಲಿ ಫ್ಯಾಕ್ಟ್ರಿನ ಎಕ್ಸ್ಪೆಂಡ್ ಮಾಡಿ ಅಲ್ಲಿರೋ ಲೋಕಲ್ ಜನಕ್ಕೆ ಕೆಲಸನೂ ಕೊಡ್ಬೋದು ಅವರು. ಅದನ್ನು ಬಿಟ್ಬಿಟ್ಟು ಇರೋ ಜಾಗನೂ ಕಮ್ಮಿ ಮಾಡಿಕೊಂಡು ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ಗೆ ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಬೇರೆ ಕಡೆಗೆ ಹೋಗ್ತಾರೆ ಅವರು. ಸ್ಟೇಡಿಯಂ ಎಲ್ಲಿ ಬೇಕಾದ್ರೂ ಕಟ್ಬೋದು, ಬೇಕಾದಷ್ಟು ಖಾಲಿ ಜಾಗ ಇದೆ ಟಿ ನರಸೀಪುರದಲ್ಲಿ. ನಾವು ಕೇಳ್ಕೊಳ್ಳೋದು ಇಷ್ಟ, ಸ್ಟೇಡಿಯಂನ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಮಾಡಲಿ ಸ್ಟೇಡಿಯಂ. ಅದು ಒಳ್ಳೆಯದೇ, ಸ್ಪೋರ್ಟ್ಸ್ ಬೇಕಲ್ಲಿ ಊರು ಮಕ್ಕಳಿಗೆ ಮಾಡಲಿ. ಆದರೆ ಇಲ್ಲಿರೋದು ನೂರಾರು ಜನ, ಸಾವಿರಾರು ಜನ ಫ್ಯಾಮ್ಲಿಗಳು KSICಲಿ ಕೆಲಸ ಮಾಡ್ತಾರೋ ಅವ್ರಿಗೆ ತೊಂದರೆ ಕೊಟ್ಕೊಂಡು ಅಲ್ಲಿ ಸ್ಟೇಡಿಯಂ ಕಟ್ಟೋಕ್ಕೆ ಬದಲು ಫ್ಯಾಕ್ಟ್ರಿ ಎಕ್ಸ್ಪ್ಯಾಂಡ್ ಮಾಡಲಿ, ಇನ್ನೂ 2-3 ಶೆಡ್ ಹಾಕಲಿ, ಲೂಮ್ಗಲ್ ಹಾಕಲಿ, ಲೋಕಲ್ ಜನಕ್ಕೆ ಕೆಲಸ ಕೊಡಲಿ. ಈ ಕೆಲಸ ಸಿಕ್ಕೋದೇ ಕಷ್ಟ ಆಗಿದೆ ಈ ಕಾಲದಲ್ಲಿ. ಅಂಥದ್ರಲ್ಲಿ ಕೆಲಸ ಕೊಡಲಿ, ಕೆಲಸ ಕೊಟ್ಟು ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಲೋಕಲ್ ಅವ್ರಿಗೆ. ಅದು ನಮ್ಮ ರಿಕ್ವೆಸ್ಟು. ಒಂದು ಮರಕ್ಕೆ ಇವತ್ತು 50 ವರ್ಷ ನಿಂತಿದ್ದರೆ ಅದಕ್ಕೆ 9 ಕೋಟಿ ರೂಪಾಯಿ ಬೆಲೆ ಉಂಟು. ಡಾಕ್ಟರ್ ಮಹಾದೇವಪ್ಪನವರಿಗೆ ನಾನು ಫೋನ್ ಮಾಡಲಿಕ್ಕೆ ನೋಡಿದೆ ಎಷ್ಟೋ ಸಲ. ನೋಡಿ, ಇದನ್ನು ನೀವು ನಿಲ್ಲಿಸಬೇಕು. ಆ್ಯಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಸಿಕ್ಕುವುದೇ ಇಲ್ಲ. ಅವರ PAಗೆ ಫೋನ್ ಮಾಡಿದೆ, ಅವರು ಸಿಕ್ಕುವುದಿಲ್ಲ. ಇದು ನಾನು ಹೀಗೆ ತೆಗೆದುಕೊಂಡದಲ್ಲ. ಡಾಕ್ಟರ್ ದಾಸ್ ಎಂದು 1979ರಲ್ಲಿ ರಿಸರ್ಚ್ 79 ಇದು ಇಡೀ ಜಗತ್ತಿನಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ. ಇದರ ಪ್ರಕಾರ ನಾನು ಇವತ್ತು ಅದಕ್ಕೆ ಒಂದೊಂದು ಮರಕ್ಕೆ ಡಾಲರ್ಸ್ನಲ್ಲಿ $1 ಮಿಲಿಯನ್, ನಮ್ಮ ಇಂಡಿಯನ್ ರುಪೀಸ್ನಲ್ಲಿ 9 ಕೋಟಿ. ಇದಕ್ಕೆ ಸರಿಯಾಗಿ ಇನ್ನೊಂದು ನಾನು ಹೇಳ್ತೇನೆ. 2022ರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅವರಿಗೆ ಕೇಳಿದರು ಒಂದೊಂದು ಮರಕ್ಕೆ ಎಷ್ಟು ಎಂದು. ಅವರು ಮಾಡಿದ ಪ್ರಕಾರ ಒಂದು ಮರ 100 ವರ್ಷ ಇದ್ದರೆ ಅದಕ್ಕೆ 1 ಕೋಟಿ ಎಂದು. ಆದರೆ ಅವರು ಅದನ್ನು 1 ಕೋಟಿ ಎಂದು ಮಾಡುವಾಗ 2 ವಿಷಯ ತೆಗೆದುಕೊಂಡದ್ದು. ಅದರಿಂದ ಆಕ್ಸಿಜನ್ ತೆಗೆದುಕೊಳ್ಳುವುದು ಮತ್ತು ಅದರಿಂದ ಬಯೋಫರ್ಟಿಲೈಸರ್ ಹೊರತು ಬೇರೆ ವಿಷಯ ಅಂದರೆ ಏನು, ಅದರಿಂದ ತಾಪಮಾನಕ್ಕೆ ಏನಾಗ್ತದೆ, ಅಲ್ಲಿಯ ಇರುವ ಕಾರಣದಿಂದ ಸಾಯಿಲ್ ಇರೋಷನ್ನಿಂದ ಎಷ್ಟಾಗ್ತದೆ, ಅದರ ವಿಷಯ ಎಲ್ಲ ಏನೋ 5 ವಿಷಯ ಉಂಟು. ಸಾಯಿಲ್ ಇರೋಷನು, ಟೆಂಪ್ರೇಚರ್ ಕಂಟ್ರೋಲ್ ಮಾಡುವುದು, ಶೆಲ್ಟರಿಂಗ್ ಬರ್ಡ್ಸ್, ಇನ್ಸೆಕ್ಟ್ಸ್, ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟು. ಅದು ತೆಗೆದುಕೊಳ್ಳೇ ಇಲ್ಲ. ಯಾಕೆಂದರೆ ಗ್ರೀನ್ ಹೌಸ್ ಗ್ಯಾಸ್ ವಿಷಯ ಹೇಳ್ತೇವೆ ನಾವು, CO2, SO2 ಅದೆಲ್ಲ ಮಾಡುವಾಗ ಅದರಿಂದ ತುಂಬ ನಮಗೆ ಸೇವ್ ಆಗ್ತದೆ. ಅದೇ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಆಕ್ಸಿಜನ್ನಿಂದ ಆಗೋದು ಭಾಳ ಕಡಿಮೆ. ಸೊ ಅವರು ತೆಗೆದುಕೊಂಡದ್ದು 2 ವಿಷಯ. ಆ ಕಾರಣದಿಂದ ನಿಜವಾಗಿ ಅದು 2500 ಕೋಟಿ ನಾವು ರೆಡಿ ಇದ್ದೇವೋ ಅದನ್ನು ಹೇಳಿದರೆ ಜನರಿಗೆ ಖಂಡಿತವಾಗಿಯೂ ಯಾರಾದರೂ ಒಪ್ಪಿಕೊಳ್ಳುವುದಿಲ್ಲ. ಸೊ ಅದನ್ನು ನೀವು ಸ್ಟ್ರೆಸ್ ಮಾಡ್ತೀರೆಂದು ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ನಮ್ಮ ಮೈಸೂರು ಜಿಲ್ಲೆಗೆ ಕೆಲವು ವಸ್ತುಗಳು GI ಟ್ಯಾಗ್ನ ಇಟ್ಕೊಂಡಿರುವಂಥ ವಸ್ತುಗಳು. ನಂಜನಗೂಡಿನ ರಸಬಾಳೆ ಆಗ್ಬೋದು, ಮೈಸೂರು ಎಲೆ ಆಗ್ಬೋದು, ಮೈಸೂರು ಮಲ್ಲಿಗೆ ಆಗ್ಬೋದು, ಇನ್ಲೇ ಕಾರ್ವಿಂಗ್ ಆಗ್ಬೋದು, KSIC ಸಿಲ್ಕ್ ಆಗ್ಬೋದು. ಆದರೆ ಮೈಸೂರು ನಗರದಲ್ಲಿ ಅಥವಾ ಮೈಸೂರು ಜಿಲ್ಲೆಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ನಮ್ಮ ಕರ್ನಾಟಕದ ಹೆಸರನ್ನ
ಪ್ರಪಂಚಾದ್ಯಂತ ಯಾವ್ದಾದ್ರು ಒಂದು ವಸ್ತು ತೊಗೊಂಡೋಗಿದೆ ಅಂತ ಅಂದರೆ ಒಂದು KSIC ಸಿಲ್ಕ್, 2 ಮೈಸೂರು ಸ್ಯಾಂಡಲ್. ಇದೆರಡೇನ ತಾವು ಒಪ್ತೀರಾ ಅಂತ ಭಾವಿಸ್ತೀನಿ. KSIC ಸಿಲ್ಕ್ ಫ್ಯಾಕ್ಟ್ರಿ ಏನು ಟಿ ನರಸೀಪುರದಲ್ಲಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ಅದನ್ನು ತಾವೆಲ್ಲ ಗಮನಿಸಿದ್ದೀರಾ. ಅದು ಮದರ್ ಆಫ್ ಬೋತ್ ಸಿಲ್ಕ್ ಫ್ಯಾಕ್ಟ್ರೀಸ್. ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಆಗ್ಬೋದು, ಚನ್ನಪಟ್ಟಣ ಸಿಲ್ಕ್ ಫ್ಯಾಕ್ಟ್ರಿ ಆಗ್ಬೋದು. ಇಲ್ಲಿಗೆ ತೊಂದರೆ ಆದರೆ ಇದು ಎರಡಕ್ಕೂ ತೊಂದರೆ ಆಗುತ್ತೆ ಅನ್ನೋಂಥ ವಿಚಾರ ಕೂಡ ತಮ್ಮ ಗಮನಕ್ಕೆ ಮೊದಲನೇದಾಗಿ ತರ್ತೀನಿ.